ಹಲೋ ಎವ್ರಿವನ್. ಇವತ್ತು ನಾನು ಸೆಕೆಂಡ್ ಪಿ ಯು ಸಿಯ ಇಂಗ್ಲೀಷ್ ಕ್ವಶನ್ ಪೇಪರ್ನಲ್ಲಿ ಬರುವ 5 ಮಾರ್ಕ್ಸ್ನ ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು ಅಂತ ಹೇಳ್ತಿದ್ದೀನಿ. ಇಲ್ಲಿದೆ ಒಂದು ಕ್ವಶನ್. ಇಲ್ಲಿದೆ ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್ ಇನ್ ದ ವಿಜಯವಾಣಿ ಡೇಟೆಡ್ 10/12/2014. ಓಕೆ, ಕ್ವಶನ್ ಹೀಗಿದೆ: ರಾಯಲ್ ಎನ್ಫೀಲ್ಡ್ ವಾಂಟೆಡ್ ರಿಸೆಪ್ಷನಿಸ್ಟ್, ಕ್ವಾಲಿಫಿಕೇಷನ್ ಸೆಕೆಂಡ್ ಪಿ ಯು ಸಿ ವಿತ್ ಕಂಪ್ಯೂಟರ್ ನಾಲೆಜ್. ಕ್ವಾಲಿಫಿಕೇಷನ್ ಏನು? ಸೆಕೆಂಡ್ ಪಿ ಯು ಸಿ ವಿತ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ನೆಕ್ಸ್ಟ್, ನಾಲೆಜ್ ಆಫ್ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜ್ ಇಸ್ ಮಸ್ಟ್. Next, apply immediately to the manager, Classic Motors, ಕುಸಗಲ್ ರೋಡ್, ಕೇಶವಪುರ್, ಹುಬ್ಳಿ 2-3. ಯಾರಿಗೆ ಅಪ್ಲೈ ಮಾಡಬೇಕಂತಲೂ ಕೊಟ್ಟಿದ್ದಾರೆ. ಇದನ್ನೀಗ ಹೇಗೆ ಬರೀಬೇಕು ಅಂತ ನೋಡೋಣ. ಓಕೆ, ಸ್ಟಾರ್ಟಿಂಗ್ ಫ್ರಮ್ ಅಡ್ರೆಸ್, ಅವರ್ ಅಡ್ರೆಸ್ ಹೇಗೆ ಬರೀಬೇಕಂದ್ರೆ ಇಲ್ಲಿ XXX ಅಂತಿದೆ. ನೆಕ್ಸ್ಟ್ Y ಇಟ್ ಈಸ್ ಸೀನ್ ಅಪ್. ಫ್ರಾಮ್ ಅಡ್ರೆಸ್ ಯಾವತ್ತು XXX Y ಅಂತ ಅಷ್ಟೇ ಬರೆದ್ರೆ ಸಾಕು. ನೆಕ್ಸ್ಟ್ ಒಂದು ಸ್ಪೇಸ್ ಬಿಟ್ಟು ಡೇಟ್, ಯಾವಾಗ ನೀವು ಬರೀತಿರೋ ಲೆಟರ್ ಆ ಡೇಟ್ ಮೆನ್ಷನ್ ಮಾಡಿದರೆ ಸಾಕು. ನೆಕ್ಸ್ಟ್ ಯಾರಿಗೆ ಬರೀಬೇಕು ಅಂತ ನೋಡಿದರೆ ಇಲ್ಲಿದೆ ವಿಶ್ ಟು ಅಡ್ರೆಸ್, ಯಾರಿಗೆ ಬರೀತೀರಾ ಅಂತ. ಇದನ್ನು ಇಲ್ಲಿ ನೋಡಿ, ಟು ಅಡ್ರೆಸ್ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ದ ಮ್ಯಾನೇಜರ್, ಅಪ್ಲೈ ಇಮಿಡಿಯೇಟ್ಲಿ ಟು ದ ಮ್ಯಾನೇಜರ್, ಕ್ಲಾಸಿಕ್ ಮೋಟರ್ಸ್, ರೋಡ್, ಕೇಶವಪುರ್, ಹುಬ್ಳಿ 2-3 ಅಂತ ಕೊಟ್ಟಿದ್ದಾರೆ. ಇದನ್ನು ಅಲ್ಲಿ ಟು ಅಡ್ರೆಸ್ಗೆ ಮೆನ್ಷನ್ ಮಾಡಬೇಕು. ಯಾರಿಗೆ ನಾವು ಬರೀತೀವಿ ಅದನ್ನು ಟು ಅಡ್ರೆಸ್ನಲ್ಲಿ ನಾವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒಂದು ಸ್ಪೇಸ್ ಬಿಟ್ಟು ಡಿಯರ್ ಸರ್ ಆರ್ ಮೇಡಮ್, ಇದನ್ನು ಬರೀಲೇಬೇಕು. ನೆಕ್ಸ್ಟ್ ಸಬ್ಜೆಕ್ಟ್, ಯಾಕೆ ನಾವು ಈ ಲೆಟರ್ ಬರೀತಿದ್ದೀವಿ ಅನ್ನೋದು ಮೇನ್ ಬರೀಬೇಕು. ಸಬ್ಜೆಕ್ಟ್ ಕ್ವಶನಲ್ಲಿ ಅವರು ಕೊಟ್ಟಿರ್ತಾರೆ, ಯಾಕೆ ಸಬ್ಜೆಕ್ಟ್ ಅವರೇ ಕೊಟ್ಟಿರ್ತಾರೆ. ಯಾಕಂತ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ರಿಸೆಪ್ಷನಿಸ್ಟ್, ನಾವು ಪೋಸ್ಟ್ ಆಫ್ ರಿಸೆಪ್ಷನಿಸ್ಟ್ಗೆ ಅಪ್ಲೈ ಮಾಡ್ತಿದ್ದೀವಿ. ಸೊ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ರಿಸೆಪ್ಷನಿಸ್ಟ್. ರೆಫರೆನ್ಸ್ ಬರೀಲೇಬೇಕು. ಇದು ಕ್ವಶನಲ್ಲೇ ಮೇಲ್ಗಡೆ ಇರುತ್ತೆ. ಕ್ವಶನಲ್ಲಿ ಇಲ್ಲಿ ನೋಡಿ, ಕ್ವಶನಲ್ಲಿದೆ ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್ ಇನ್ ದ ವಿಜಯವಾಣಿ ಡೇಟೆಡ್ 10/12/2014. ಇದನ್ನು ನಾವು ರೆಪ್ ಅಂತ ಬರೆದು ಅದರಲ್ಲಿ ನಾವು ಇದನ್ನು ಮೆನ್ಷನ್ ಮಾಡಬೇಕು. Next, in response to your advertisement mentioned in the reference, I would like to apply for the post of receptionist. ಈ ರೆಫರೆನ್ಸ್ ಆದಮೇಲೆ ಈ ಸೆಂಟೆನ್ಸ್ ಬರೀಲೇಬೇಕು. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಇನ್ ದ ರೆಫರೆನ್ಸ್, ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದಿ ಪೋಸ್ಟ್ ಆಫ್ ರಿಸೆಪ್ಷನಿಸ್ಟ್. ಓಕೆ, ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್. ಐ ಹ್ಯಾವ್ ಪಾಸ್ಡ್ ಸೆಕೆಂಡ್ ಪಿ ಯು ಸಿ. ಅವ್ರು ಕ್ವಶನಲ್ಲಿ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಎಷ್ಟಿರಬೇಕು, 12 PUC ತನಕ ಆಗಬೇಕು, ಸೆಕೆಂಡ್ PUC ತನಕ. ಅದಕ್ಕೆ ನೀವು ಅದನ್ನು ನೋಡಿಕೊಂಡು ಇದು ಬಾಡಿ ಆಫ್ ದಿ ಲೆಟರ್ನ ಬರೀಬೇಕು. ಐ ಹ್ಯಾವ್ ಪಾಸ್ಡ್ ಸೆಕೆಂಡ್ PUC ವಿತ್ ಅ ಡಿಸ್ಟಿಂಕ್ಷನ್ ಆ್ಯಂಡ್ ಐ ಹ್ಯಾವ್ ಅ ಡಿಪ್ಲೊಮಾ ಕೋರ್ಸ್ ಇನ್ ಕಂಪ್ಯೂಟರ್. ಯಾಕಂದರೆ ಅವರು ಕೇಳಿದ್ದಾರೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು. ಅದಕ್ಕೋಸ್ಕರ ನೀವು ಕಂಪ್ಯೂಟರ್ ನಾಲೆಜ್ ಹೇಗೆ ಇದೆ ಅಂತಲೂ ಬರೀಬೇಕು. ಆ್ಯಂಡ್ ಐ ಹ್ಯಾವ್ ಅ ಡಿಪ್ಲೊಮಾ ಕೋರ್ಸ್ ಇನ್ ಕಂಪ್ಯೂಟರ್. ಬಿಸೈಡ್ಸ್ ಐ ಆಮ್ ಫ್ಲೂಯೆಂಟ್ ಇನ್ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ. ಅವರು ಲ್ಯಾಂಗ್ವೇಜ್ ಯಾವ್ದು ಬರಬೇಕು ನಿಮಗೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ನಮಗೆ ಈ ಲ್ಯಾಂಗ್ವೇಜ್ ಬರುತ್ತೆ ಅಂತಲೂ ಬರೀಬೇಕು. ಬಿಸೈಡ್ಸ್ ಐ ಆಮ್ ಫ್ಲೂಯೆಂಟ್ ಇನ್ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ. In addition to this, I have an experience of having worked as a receptionist for 2 years. Okay, next, here with I have enclosed a resume. I hope that it will meet all of your requirements. Okay, this body of the letter. Next, thank you, your faithfully, signature XXX. It is enough. Letter part is complete. Next, plus ನೀವು ಈ ಸೆಕೆಂಡ್ PUC ಅಲ್ಲಿ ಲೆಟರ್ ಜೊತೆ ನಿಮ್ಮ ರೆಸ್ಯೂಮೆಯನ್ನು ಕೂಡ ಬರೀಬೇಕು. ಓಕೆ, ರೆಸ್ಯೂಮೆ ಪಾರ್ಟ್ ಇಷ್ಟು ಬರೆದ್ರೆ ಸಾಕು. ರೆಸ್ಯೂಮೆಯಲ್ಲಿ ಏನಿದೆ, ಮೊದಲನೇದಾಗಿ ನೇಮ್, ಸೇಮ್ ಇದನ್ನೇ ಬರೆದ್ರೆ ನೇಮ್ನ ನೀವು ಆಲ್ರೆಡಿ ಲೆಟರಲ್ಲಿ ನಿಮ್ಮ ನೇಮ್ನ ಫ್ರಾಮ್ ಅಡ್ರೆಸ್ಸಲ್ಲಿ XXX ಅಂತ ಕೊಟ್ಟಿದ್ದೀರಿ. ಸೊ ಇದರಲ್ಲೂ ಕೂಡ ನೇಮ್ನ XXX ಅಂತ ಕೊಡಬೇಕು. ಫಾದರ್ ನೇಮ್ ಕೂಡ ನೇಮ್ ಆಗಿರೋದ್ರಿಂದ ಯಾವುದಾದ್ರೂ ಆಲ್ಫಾಬೆಟ್ ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ M ಅಂತ ಇದೆ, ನೇಮ್, ಫಾದರ್ ನೇಮ್. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ನೀವು ಬರೆದ್ರು ಓಕೆ, ಬರೀಲಿಲ್ಲ ಆದರೂ ಓಕೆ. ಡೇಟ್ ಆಫ್ ಬರ್ತ್ 00 ಅಂತ ಹಾಕಿದ್ರು ಓಕೆ ಆಗುತ್ತೆ. ಸೊ ಬರೆದ್ರು ಬೆಟರ್. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ನೀವು ಜಸ್ಟ್ ಮೆನ್ಷನ್ ಆಲ್ಫಾಬೆಟ್ Y ಎನಿ ಒನ್ ಆಲ್ಫಾಬೆಟ್ ಯು ವಿಲ್ ಮೆನ್ಷನ್. ನೆಕ್ಸ್ಟ್ ನ್ಯಾಷನಾಲಿಟಿ ಇಂಡಿಯನ್. ನೆಕ್ಸ್ಟ್ ಲ್ಯಾಂಗ್ವೇಜಸ್ ನಾವು ಇನ್ ಕ್ವಶನ್ದಲ್ಲಿ ಇದೆ ಯಾವ್ಯಾವ ಲ್ಯಾಂಗ್ವೇಜ್ ಬರಬೇಕಂತ. ಸೊ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಬಂದರೆ ನೀವು ಬಾಕ್ಸ್ನ ಹಾಕಲೇಬೇಕು. ಬಾಕ್ಸಲ್ಲಿ ನೇಮ್ ಆಫ್ ದಿ examination, board or university, year or marks, subject study, SSLC, PUC. ಅಂದರೆ ನೀವು ಯಾವ್ಯಾವ ಎಕ್ಸಾಮಿನೇಷನ್ SLC PUC ಬರೆದ್ರೆ ಓಕೆ, ಇಟ್ ಈಸ್ ಇನ್
ನೆಕ್ಸ್ಟ್ ಅದ್ರ ಬೋರ್ಡ್ ಅಥವಾ ಯೂನಿವರ್ಸಿಟಿನ ನೀವು ಬರೀಬೇಕಾಗುತ್ತೆ. SSLC ನೀವು ಯಾವ ಯೂನಿವರ್ಸಿಟಿ ಅಥವಾ ಬೋರ್ಡಲ್ಲಿ ಬರೆದಿರೋದು ಅಂತ. PUC ಯಾವ್ದು ಕರ್ನಾಟಕ ಸ್ಟೇಟ್ ಬೋರ್ಡ್ ಆದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಬರೀ. ಆಮೇಲೆ ಇಯರ್ ಮತ್ತು ಮಾರ್ಕ್ಸ್ನ ಬರೀಬೇಕು. ಯಾವ ವರ್ಷ ನೀವು ಕಂಪ್ಲೀಟ್ ಮಾಡಿದ್ದೀರಿ ಅದನ್ನು ಇಯರ್ ಮತ್ತು ನೀವು ಮಾರ್ಕ್ಸ್ ಎಷ್ಟು ಗಳಿಸಿದ್ದೀರಿ ಅಂತ ಮಾರ್ಕ್ಸನ್ನು ಬರೀಬೇಕು. ನೆಕ್ಸ್ಟ್ ಸಬ್ಜೆಕ್ಟ್ ಸ್ಟಡಿ, ಯಾವುದೆಲ್ಲ ಸಬ್ಜೆಕ್ಟ್ ನೀವು ಸ್ಟಡಿ ಮಾಡಿದ್ದೀವಿ ಇನ್ ದಟ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್. SSLC ನೋಡಿ ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಿಯಲ್ ಸೈನ್ಸ್ ಎಟ್ಸೆಟ್ರಾ ಅದನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ PUC ಕೂಡ ಅಷ್ಟೇ, ಯಾವ್ಯಾವ ಸಬ್ಜೆಕ್ಟ್ ಇತ್ತು ಅದನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಬರಬೇಕು. ಎಕ್ಸ್ಪೀರಿಯನ್ಸ್ ನಿಮಗೆ ಕೆಲಸ ಮಾಡಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡಿ ಎಷ್ಟು ವರ್ಷ ಇದಿದೆ ಅಂತ, ಅದು 2 years ಅಂತ ಬರೀ. ಅದರ್ ಹಾಬೀಸ್ ಲೈಕ್ ರೀಡಿಂಗ್, ಲಿಸ್ನಿಂಗ್ ಟು ಮ್ಯೂಸಿಕ್ ಆ್ಯಂಡ್ ಸ್ಪೋರ್ಟ್ಸ್ ಎಟ್ಸೆಟ್ರಾ. ನೆಕ್ಸ್ಟ್ ಪ್ಲೇಸ್ ಆ್ಯಂಡ್ ಡೇಟ್ ಮೆನ್ಷನ್ ಮಾಡಲೇಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಸಿಗ್ನೇಚರ್ XXX ಅಂತ ಬರೀರಿ. ಇಟ್ ಈಸ್ ಇನಫ್ ಟು ಕಂಪ್ಲೀಟ್. ಇಷ್ಟು ಬರೆದ್ರೆ ನಿಮಗೆ 5 marks ಕಂಪ್ಲೀಟಾಗಿ ಸಿಗುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.